ಇನ್ನು ಮಂಗಳೂರಿನಲ್ಲಿ ಗುರು ಗಾಂಧಿ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ಬಳಿಕ ಕೆಸಿ ವೇಣುಗೋಪಾಲ್ಗೆ ಊಟಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಮಂಗಳೂರು ವಿವಿಯ ಗೆಸ್ಟ್ ಹೌಸ್ನಲ್ಲಿ ಊಟವನ್ನ ಮಾಡಲಿದ್ದಾರೆ. ಅದೇ ಕಾರ್ಯಕ್ರಮ ಇರುವಂತಹ ಸಂದರ್ಭದಲ್ಲಿ ಕೆಸಿ ವೇಣುಗೋಪಾಲ್ ಅಂತಲ್ಲ, ಯಾರಿಗೆ ಇದ್ರೂ ಊಟದ ವ್ಯವಸ್ಥೆ ಮಾಡ್ತಾರೆ. ಆದರೆ ಈ ಬಾರಿಯ ಊಟದ ವ್ಯವಸ್ಥೆ ಇದೆಯಲ್ಲ, ಸಹಜವಾಗಿ ಕುತೂಹಲ, ಅಂದ್ರೆ ಊಟದ ಮೆನ್ಯೂ ನೋಡ್ಬಿಟ್ಟು ಕುತೂಹಲ ಅಂತಲ್ಲ, ಅಲ್ಲಿ ಕುತ್ಕೊಂಡು ಊಟ ಮಾಡುವಂತ ಸಂದರ್ಭದಲ್ಲೂ ರಾಜಕೀಯ ಚರ್ಚೆ ಆಗುತ್ತಲ್ಲ, ಅದು ಲಂಚ್ ವೇಳೆ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ಪಕ್ಷದಲ್ಲಿನ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆಯನ್ನು ಮಾಡಲಾಗುತ್ತೆ. ಮಂಗಳೂರು ವಿವಿಯ ಗೆಸ್ಟ್ ಹೌಸ್ನಲ್ಲಿ ಊಟ ಇರುವಂಥದ್ದು, ಅಲ್ಲಿ ಯಾರೆಲ್ಲ ಊಟಕ್ಕೆ ಕುತ್ಕೊಳ್ತಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಸಿ ವೇಣುಗೋಪಾಲ್ ಯಾಕೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾರೆ ಇವಾಗ ಅಂದರೆ, ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ರಾಹುಲ್ ಗಾಂಧಿ ಅವರ ಅತ್ಯಾಪ್ತ. ರಾಹುಲ್ ಗಾಂಧಿ ಅವರು ಯಾರ ಮಾತನ್ನು ಕೇಳ್ತಾರೋ ಬಿಡ್ತಾರೋ, ಆದರೆ ವೇಣುಗೋಪಾಲ್ ಅವರ ಮಾತುಗಳನ್ನು ಕೇಳ್ತಾರೆ ಅನ್ನುವಂಥದ್ದು ಗೊತ್ತಿದೆ ಕಾಂಗ್ರೆಸ್ ನಾಯಕರಿಗೆ. ಸೊ ಹೀಗಾಗಿ ವೇಣುಗೋಪಾಲ್ ಅವರ ಮುಖಾಂತರ ತಮ್ಮ ಬೇಡಿಕೆಗಳನ್ನು, ತಮ್ಮ ನಿಲುವುಗಳನ್ನು ಸ್ಪಷ್ಟಪಡಿಸುವಂಥ ನಿಟ್ಟಿನಲ್ಲಿ ಕೂಡ ಇದೊಂದು ಪ್ರಯತ್ನದ ಒಂದು ಭಾಗ ಆಗಿರ್ಬೋದು. ಕೆಸಿ ವೇಣುಗೋಪಾಲ್ ಕಾರ್ಯಕ್ರಮ ಆದ ಬಳಿಕ ಊಟವನ್ನು ಸವಿಯಲಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಇರ್ತಾರೆ. ಕರಾವಳಿ ಭಾಗದ ಸ್ಪೆಷಲ್ ಖಾದ್ಯಗಳು ರೆಡಿಯಾಗಿದ್ದಾವೆ. ಕರಾವಳಿ ಭಾಗದ ಖಾದ್ಯಗಳು ಏನು ಹೊಸದಲ್ಲ ಕೆಸಿ ವೇಣುಗೋಪಾಲ್ ಅವರಿಗೆ, ಬಿಕಾಸ್ ಅವರು ಆ ಸೈಡ್ ಅವರೇ, ಕೇರಳ ಭಾಗದವರಾಗಿರುವಂಥ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಆದರೆ ಇಲ್ಲಿ ಸ್ಪೆಷಲ್ ಆಗಿ ರೆಡಿ ಮಾಡಿಸಲಾಗಿದೆ ಕೆಸಿ ವೇಣುಗೋಪಾಲ್ ಅವರಿಗೆ. ಏನ್ ಚರ್ಚೆ ಆಗುತ್ತೆ ಅನ್ನುವಂಥ ಕುತೂಹಲ ಇದೆ. ಆಲ್ರೆಡಿ ಒಂದು ರೌಂಡ್ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜನಾರ್ದನ್ ಪೂಜಾರಿ ಅವರು ಕೂಡ ಬಂದಿದ್ರು ಇವತ್ತಿನ ಕಾರ್ಯಕ್ರಮದ ಸಂದರ್ಭದಲ್ಲಿ.